ಹೆಲೋ ಗೈಸ್, ನಿಮಗೆ ಖರ್ಚಿಗೆ ತಕ್ಷಣ ದುಡ್ಡು ಬೇಕಿತ್ತು ಅಂತಂದ್ರೆ ಇವತ್ತಿನ ವಿಡಿಯೋನಲ್ಲಿ 2 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂತ ಆಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಈ ಒಂದು ಆಪ್ ಅಲ್ಲಿ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕನೇ ಅಂಡ್ ತುಂಬಾ ಕಡಿಮೆ ಬಡ್ಡಿಯಲ್ಲಿನೇ ನೀವು ಸಾಲನ ತಗೋಬಹುದು. ಅಂಡ್ ಅದು ಕೂಡ 2 ಲಕ್ಷ ರೂಪಾಯಿವರೆಗೆ. ಹೌದು ಗೈಸ್, ಅಂಡ್ ಇಲ್ಲಿ ಎಲ್ರಿಗೂ ಕೂಡ ಸಾಲ ಸಿಗುತ್ತೆ. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸಾಲ ಸಿಗುತ್ತೆ. ಜೊತೆಗೆ ನೀವು ಇಲ್ಲಿ ಸ್ಟೂಡೆಂಟ್ಸ್ ಆಗಿದ್ರೆ, ಹೌಸ್ ವೈಫ್ ಆಗಿದ್ರು ಕೂಡ ಸಾಲ ಸಿಗುತ್ತೆ. ನೀವು ಅನ್ಎಂಪ್ಲಾಯ್ ಇದ್ರೆ ಅಂಡ್ ನಿಮ್ಮ ಕ್ರೆಡಿಟ್ ಸ್ಕೋರ್ -1 ಇದ್ರೂ ಕೂಡ ನೀವು ಇಲ್ಲಿ ಸಾಲ ತಗೋಬಹುದು. ಅಂಡ್ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ. ಅಥವಾ ಒಂದೊಂದು ಕೇಸಲ್ಲಿ 0% ಬಡ್ಡಿಯಲ್ಲಿ, ಅಂದ್ರೆ ಜಸ್ಟ್ ನೀವು ಒಂದ್ಸರಿ ಇವಾಗ ಲೋನ್ ತಗೊಂಡಿರ್ತೀರಲ್ವಾ, ನೆಕ್ಸ್ಟ್ ಡೇ ಜಸ್ಟ್ ₹1 ಪೇ ಮಾಡಿ ನೀವು ಫುಲ್ ರೀಪೇಮೆಂಟ್ ಕೂಡ ಮಾಡ್ಕೋಬಹುದು. ಅಂದ್ರೆ ಫುಲ್ ರೀಪೇಮೆಂಟ್ ಮಾಡಿ ಜೊತೆಗೆ ₹1 ಬಡ್ಡಿ ಮಾತ್ರ ಇಲ್ಲಿ ಇರುತ್ತೆ. ಹೌದು, ಅಷ್ಟು ಬೆಸ್ಟ್ ಇದೆ ಒಂದು ಅಪ್ಲಿಕೇಶನ್. ಅದು ಆಫರ್ ಒಂದೊಂದ್ಸರಿ ಮಾತ್ರ ಬರುತ್ತೆ. ಅದಕ್ಕೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ಕೊಡ್ತೀನಿ. ಅದ್ರ ಸಲುವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಡಿ. ಇದರಿಂದ ನಾವು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಹಾಗೆ ಎಲ್ಲರೂ ಕೂಡ ಲೋನ್ ಅಂತ ಕಮೆಂಟ್ ಮಾಡಿ ಗೈಸ್, LOAN ಲೋನ್ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಇಲ್ಲಿ ಲೋನ್ ಸಿಗುತ್ತೆ. 100% ಪಕ್ಕಾ ಲೋನ್ ಸಿಗುತ್ತೆ ಗೈಸ್. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ. ಸೊ ನೋಡಿ ಗೈಸ್, ಈ ಒಂದು ಆ್ಯಪ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮೊದಲು ಪೂರ್ತಿ ವಿಡಿಯೋನ ನೋಡಿ, ಅದಾದ ನಂತರ ಅಪ್ಲೈ ಮಾಡ್ಕೊಡಿ. ಫಸ್ಟ್ ಲಿಂಕ್ ಇರುತ್ತೆ, ನೋಡ್ಕೊಡಿ. ಓಕೆ, ಸೊ ಮೊದಲದಾಗಿ ಇಲ್ಲಿ ನಾನು ಅಮೌಂಟ್ ಅನ್ನ ರೀಪೇಮೆಂಟ್ ಮಾಡಿ ತೋರಿಸ್ತೀನಿ. ಅದಾದ ನಂತರ ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂಡ್ ನನಗೆ ಎಷ್ಟು ಲೋನ್ ಸಿಗುತ್ತೆ ಅದನ್ನು ಕೂಡ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಲೈವ್ ಆಗಿ ಲೋನ್ ನ ಬ್ಯಾಂಕ್ ಅಕೌಂಟಿಗೆ ತಗೊಂಡ್ಬಿಟ್ಟು ಕೂಡ ತೋರಿಸ್ತೀನಿ. ಓಕೆನಾ, ಸೊ ಈಗ ಮೊದಲದಾಗಿ ಮೇಕ್ ಅ ರೀಪೇಮೆಂಟ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಂತರ ಇದೇ ರೀತಿಯಾಗಿ ನೀವು ಕೂಡ ರೀಪೇಮೆಂಟ್ ಮಾಡ್ಕೋಬೇಕು. ಓಕೆನಾ, ಸೊ ಇಲ್ಲಿ ಕನ್ಫರ್ಮ್ ಮಾಡ್ಕೊತೀನಿ. ನಾನು ಇಲ್ಲಿ ₹1,000 ಲೋನ್ ತಗೊಂಡಿದ್ದೆ ಅಂಡ್ ಅದಕ್ಕೆ ನಾನು ಜಸ್ಟ್ ₹32 ಮಾತ್ರ ಇಲ್ಲಿ ರೀಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಅಂದ್ರೆ 1 ತಿಂಗಳ ಸಲಗೆ ನಾನು ಇಲ್ಲಿ ಲೋನ್ ತಗೊಂಡಿದ್ದೆ. ₹32 ಮಾತ್ರ ನಾನು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡತ್ತಿರುತ್ತೆ ಅಷ್ಟೇ, ಮತ್ತೆ ಜಾಸ್ತಿ ಏನಿಲ್ಲ. ಅಂಡ್ ಇಲ್ಲಿ ಫೋನ್ ಪೇ ನಾನು ಇಲ್ಲೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಗೂಗಲ್ ಪೇ, ಪೇಟಿಎಂ ಮತ್ತೆ ಡೆಬಿಟ್ ಕಾರ್ಡ್ ಇಂತ ಮಾಡ್ಕೋಬಹುದು, ಅಥವಾ ಇಲ್ಲಿ ನೀವು UPI ಆಪ್ ಇಂದ ಕೂಡ ಮಾಡ್ಕೋಬಹುದು. ಯಾವ್ದು ಯೂಸ್ ಮಾಡ್ತಿರೋ ಆ ಒಂದು UPI ಇಂದ, ಜೊತೆಗೆ ನೆಟ್ ಬ್ಯಾಂಕಿಂಗ್ ಕೂಡ ಇಂತಾನೂ ಕೂಡ ನೀವು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಫೋನ್ ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ನಮಗೆ ರೀಡೈರೆಕ್ಟ್ ಮಾಡುತ್ತೆ ಫೋನ್ ಪೇಗೆ. ಓಕೆ, ಸೊ ಫೋನ್ ಪೇಗೆ ರೀಡೈರೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು 6 ಡಿಜಿಟ್ ಪಿನ್ ಹಾಕ್ಬಿಟ್ಟು ನಾನು ಇಲ್ಲಿ ಪೇಮೆಂಟ್ ಅನ್ನ ಮಾಡ್ಕೊತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಗೈಸ್, ನಾ ಇಲ್ಲಿ ಪೇಮೆಂಟ್ ಅನ್ನ ಮಾಡ್ಕೊಂಡೆ ಅಂಡ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇಲ್ಲಿ ನನಗೆ ರೀಡೈರೆಕ್ಟ್ ಕೂಡ ಅದು ಮಾಡ್ತು. ಅಂಡ್ ಇಲ್ಲಿ ಗೈಸ್ ಥ್ಯಾಂಕ್ ಯು ಅಂತ ಬಂದಿದೆ, ನೀವು ನೋಡ್ತಾ ಇರಬಹುದು. ಅಂಡ್ ₹500 ಇಸ್ ಪೇಡ್ ಅಂತ ಬರ್ತಾ ಇದೆ. ಅಂಡ್ ಇಲ್ಲಿ ಬ್ಯಾಕ್ ಟು ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅಂಡ್ ವರ್ಕಿಂಗ್ ಅಂತ ಬರುತ್ತೆ. ಇವಾಗ ನಮಗೆ ಆಫರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಆಫರ್ ಕ್ರಿಯೇಟ್ ಆದ ತಕ್ಷಣ ಈ ರೀತಿಯಾಗಿ ಬರ್ತಾ ಇದೆ, ನೋಡ್ತಾ ಇರಬಹುದು. ನನಗೆ ಸದ್ಯಕ್ಕೆ ₹4,000 ವರೆಗೆ ಮ್ಯಾಕ್ಸಿಮಮ್ ಲೋನ್ ಕೊಡ್ತಾ ಇದೆ. ಅಂದ್ರೆ ಮಿನಿಮಮ್ ನೋಡ್ತಾ ಇರಬಹುದು ₹500 ಇದೆ, ನಂತರ ₹1,000, ನಂತರ ₹1,500, ₹2,500, ನಂತರ ₹4,000. ಮ್ಯಾಕ್ಸಿಮಮ್ ₹4,000 ವರೆಗೆ ಮಾತ್ರ ಇಲ್ಲಿ ನನಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಓಕೆ, ಸೊ ಈ ಒಂದು ₹4,000 ನಾನು ಲೋನ್ನ ತಗೊಂಡು ಮತ್ತೆ ರೀಪೇಮೆಂಟ್ ಮಾಡ್ಕೊತೀನಿ ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ನೆಕ್ಸ್ಟ್ ₹8,000 ಆಗುತ್ತೆ. ಅದೇ ರೀತಿಯಾಗಿ ನಾನು 8,000 ತಗೊಂಡು ಮತ್ತೆ ರೀಪೇಮೆಂಟ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ₹12,000 ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇನ್ಕ್ರೀಸ್ ಆಗ್ತಾ 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 ಅಪ್ ಟು ₹2 ಲಕ್ಷ ವರೆಗೆ ನನಗೆ ಈ ಒಂದು ಆ್ಯಪಲ್ಲಿ ಲೋನ್ ಸಿಗುತ್ತೆ. ಸೊ ಇಷ್ಟು ಈಸಿಯಾಗಿ ನಾನು ಈ ಒಂದು ಆ್ಯಪಲ್ಲಿ ಲೋನ್ ತಗೋಬಹುದು. ಸೊ ಇದನ್ನ ಜಸ್ಟ್ ಖರ್ಚಿಗೆ ಮಾತ್ರ ಮಾಡ್ಕೊಳ್ಳಿ, ಯಾಕೆಂತ ಇಲ್ಲಿ ಕಡಿಮೆ ಲೋನ್ ಸಿಗುತ್ತೆ ಸ್ಟಾರ್ಟಿಂಗ್. ನಂತರ ನೀವು ₹2 ಲಕ್ಷ ವರೆಗೆ ನಿಮ್ಗೆ ಲೋನ್ ಸಿಕ್ತು ಅನ್ಕೊಳ್ಳಿ, ಅದನ್ನ ನಿಮಗೆ ಪರ್ಸನಲ್ ಯೂಸ್ಗೆ ನೀವು ಯೂಸ್ ಮಾಡಿಕೊಂಡು ಟೈಮ್ ಸರಿಗೆ ರೀಪೇಮೆಂಟ್ ಅನ್ನ ಮಾಡ್ಕೊಳ್ಳಿ. ಓಕೆ, ಸೊ 6 ತಿಂಗಳವರೆಗೆ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡುತ್ತೆ ಈ ಒಂದು ಅಪ್ಲಿಕೇಶನ್. ಇವಾಗ ನೋಡಿ ನಾನು ಲೋನ್ ತಗೊಂಡ್ಬಿಟ್ಟು ತೋರಿಸ್ತೀನಿ. ಲೆಸ್ ಸಪೋಸ್ ನೀವು ಇಲ್ಲಿ ₹4,000 ತಗೊಂತೀರಾ ಅನ್ಕೊಳ್ಳಿ, ಅಥವಾ ನಾನೇ ಇಲ್ಲಿ ₹4,000 ತಗೊಂತೀನಿ ಅನ್ಕೊಳ್ಳಿ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೆನ್ಯೂರ್ ಸೆಲೆಕ್ಟ್ ಮಾಡಿಗೆ ಕೇಳುತ್ತೆ. ಅಂದ್ರೆ ಇಲ್ಲಿ 31 ದಿನಕ್ಕೆ ತಗೊಂತೀರಾ ಅಥವಾ 62 ದಿನಕ್ಕೆ ತಗೊಂತೀರಾ ಅಂತ ಕೇಳ್ತಾ ಇದೆ. ಸೊ ಸದ್ಯಕ್ಕಂತರೂ 31 ದಿನ ಇಲ್ಲ, ಸೊ 62 ದಿನ ಮಾತ್ರ ಇದೆ. ಸೊ 2 ಮಂತ್ಲಿ ಪೇಮೆಂಟ್ಸ್ ಇರ್ತವೆ ಅಂಡ್ ₹2,140 ನಾನು ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಟೋಟಲ್ ಡ್ಯೂ ಅಮೌಂಟ್ ನೋಡ್ತಾ ಇರಬಹುದು ₹4,280 ನಾನು ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ₹140 ಪ್ರತಿ ತಿಂಗಳು ಇಂಟ್ರೆಸ್ಟ್ ಅಂಡ್ ಟೋಟಲ್ ಇಂಟ್ರೆಸ್ಟ್ ₹280. ಟೋಟಲ್ ನಾನು ಇಲ್ಲಿ ಪೇಮೆಂಟ್ ಮಾಡಬೇಕಾಗಿರೋದು ಫಸ್ಟ್ ತಿಂಗಳು ₹2,140 ಅಂಡ್ ಇನ್ನೊಂದು ತಿಂಗಳು ₹2,140, ಟೋಟಲ್ ₹4,280. ಅಂಡ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ಇಲ್ಲಿ ₹283 ಕಟ್ ಆಗುತ್ತೆ. ಅಮೌಂಟ್ ಬ್ಯಾಂಕ್ ಅಕೌಂಟಿಗೆ ಬರೋದು ₹3,717 ಬರುತ್ತೆ. ಇಂಟ್ರೆಸ್ಟ್ ₹280. ಓಕೆ, ಸೊ ಇಲ್ಲಿ ಟೋಟಲ್ ಡ್ಯೂ ಅಮೌಂಟ್ ₹4,280. ಸೊ ಇಲ್ಲಿ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ಪೇ ಮಾಡಬೇಕು ಇಲ್ಲಿ ಲೋನ್ ಶೆಡ್ಯೂಲ್ ಕೂಡ ಕೊಟ್ಟಿರ್ತಾರೆ, ನೋಡ್ತಾ ಇರಬಹುದು. 5/1/2025 ಮತ್ತೆ ಪೇಮೆಂಟ್ ಮಾಡಬೇಕು, ನಂತರ 5/2/2025 ಪೇಮೆಂಟ್ ಮಾಡಬೇಕು. ಓಕೆ, ಸೊ ಈ ರೀತಿಯಾಗಿ ಇರುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಈ ಒಂದು ಲೋನ್ ನಾನು ತಗೋಬಹುದು. ಸೊ ಇಲ್ಲಿ ₹500 ಜಸ್ಟ್ ನಾನು ತಗೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಇವಾಗ ₹500 ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 62 ದಿನನೇ ಇವಾಗ ತೋರಿಸ್ತಾ ಇದೆ. 31 ದಿನಕ್ಕೆ ಸದ್ಯಕ್ಕೆ ನನಗೆ
ನನಗೆ ಲೋನ್ ಕೊಡ್ತಾ ಇಲ್ಲ, ಬಟ್ ಆದರೂ ಕೂಡ ಇಲ್ಲಿ 31 ದಿನದ ನನಗೆ ಇಂಟ್ರೆಸ್ಟ್ ಆಗ್ತಾರೆ. ಅದಕ್ಕೆ ಟ್ರಿಕ್ ಇದೆ, ಆ ಒಂದು ಟ್ರಿಕ್ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿ. ಸೊ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST 41 ರೂಪಾಯಿ ಮೈನಸ್ ಆಗಿಬಿಟ್ಟು ನನಗೆ ಅಮೌಂಟು ಬ್ಯಾಂಕ್ ಅಕೌಂಟಿಗೆ ಬರೋದು 459 ರೂಪಾಯಿ ಬರುತ್ತೆ. ಆ್ಯಂಡ್ ಇಂಟ್ರೆಸ್ಟು 32 ರೂಪಾಯಿ, ಟೋಟಲ್ 532 ರೂಪಾಯಿ ಟೋಟಲ್ ಡ್ಯೂ ಅಮೌಂಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ 7 ರೂಪಾಯಿ GST ಕಟ್ ಆಗ್ತಾ ಇದೆ, ಪ್ರೊಸೆಸಿಂಗ್ ಫೀಸು 34 ರೂಪಾಯಿ ಕಟ್ ಆಗ್ತಾ ಇದೆ. ಸೊ ಇಲ್ಲಿ ಡಿಸ್ಪೋಸ್ ಆಗೋದು 459 ರೂಪಾಯಿ. ಓಕೆ, ಸೊ ಇಲ್ಲಿ ರೀಪೇಮೆಂಟ್ ಶೆಡ್ಯೂಲ್ ನೋಡ್ತಾ ಇರ್ಬೋದು, 266 ರೂಪಾಯಿ 266 ರೂಪಾಯಿ ಪೇಮೆಂಟ್ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಬ್ಯಾಂಕ್ ಡೀಟೇಲ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇವಾಗ ವರ್ಕಿಂಗ್ ಅಂತ ಬರ್ತಾ ಇದೆ. ವಿತಿನ್ 2 ಮಿನಿಟ್ಸ್ ಅಲ್ಲೇ ನನಗೆ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಇರುತ್ತೆ. ಇದನ್ನ ಅಗ್ರಿಮೆಂಟನ್ನು ಟಿಕ್ ಮಾಡ್ಕೊಂಡು ಎಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು, ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ಅ ಲೋನ್ ಅಂತ ಬರ್ತಾ ಇದೆ. ಆ್ಯಂಡ್ ಇವಾಗ ನನಗೆ 2 ಮಿನಿಟ್ಸ್ ಅಲ್ಲೇ ಲೋನ್ ಅನ್ನೋದು ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ ಗೈಸ್. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ಬೆಳಿಗ್ಗೆ 2:35 ಆಗ್ತಾ ಇದೆ. ಓಕೆ, ಇವಾಗ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ 2:35. ಓಕೆ, ಸೊ ಬೆಳಿಗ್ಗೆ ಇದು. ಆ್ಯಂಡ್ ಇಲ್ಲಿ 459 ರೂಪಾಯಿ ನನಗೆ ಇನ್ಸ್ಟಂಟ್ ಆಗಿ ರಿಸೀವ್ ಆಯಿತು. ನೋಡಿ, ಈ ಒಂದು ಆ್ಯಪಲ್ಲಿ ಲೋನ್ ತೊಗೊಳಕ್ಕೆ ಯಾವುದೇ ಟೈಮ್ ಅನ್ನೋದಿಲ್ಲ. ನೀವು ರಾತ್ರಿ ತೊಗೊಳ್ಳಿ ಅಥವಾ ಬೆಳಿಗ್ಗೆ ತೊಗೊಳ್ಳಿ ಅಥವಾ ಮಧ್ಯಾಹ್ನ ತೊಗೊಳ್ಳಿ, ನೀವು ಯಾವಾಗಾದರೂ ತೊಗೋಬೋದು ಈ ಒಂದು ಆ್ಯಪಲ್ಲಿ. ಅಷ್ಟು ಬೆಸ್ಟ್ ಇದೆ ಈ ಒಂದು ಆ್ಯಪು. ನೋಡ್ತಾ ಇರ್ಬೋದು, ನಾನಲ್ಲಿ ಕೆನರಾ ಬ್ಯಾಂಕಲ್ಲಿ ನೋಡ್ತಾ ಇರ್ಬೋದು 459 ರೂಪಾಯಿ ಕ್ರೆಡಿಟ್ ಕೂಡ ಆಗಿದೆ. ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ. ಜಸ್ಟ್ 500 ರೂಪಾಯಿ ತೊಗೊಂಡಿದ್ದೀನಿ, ನಂತರ ನಾನಿಲ್ಲಿ ಜಾಸ್ತಿ ತೊಗೊತೀನಿ ಗೈಸ್. ನೀವು ಕೂಡ ಸ್ಟಾರ್ಟಿಂಗು ನೋಡಿ, ಕಡಿಮೆ ಲೋನ್ ತೊಗೊಂಡ್ರೆ ತೊಗೊಳ್ಳಿ, ಬಟ್ ಆದರೆ ಮತ್ತೆ ನೀವು ಅದನ್ನು ತೊಗೊಂಡು ರೀಪೇಮೆಂಟ್ ಮಾಡಿದ್ಮೇಲೆ ಮತ್ತೆ ನಿಮಗೆ ಅಮೌಂಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಓಕೆ, ಫಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಕಡಿಮೆ ಲೋನ್ ತೊಗೊಳ್ಳಿ, ನಂತರ ಅದನ್ನು ರೀಪೇಮೆಂಟ್ ಮಾಡಿದ್ಮೇಲೆ ಮತ್ತೆ ಜಾಸ್ತಿ ಆಗುತ್ತೆ. ಮತ್ತೆ ಕಡಿಮೆ ತೊಗೊಂಡಿರ್ತೀರಲ್ವ ಲೋನ, ಮತ್ತೆ ಅದನ್ನು ತೊಗೊಳ್ಳಿ, ಮತ್ತೆ ಇನ್ಕ್ರೀಸ್ ಆಗ್ತಾ ಜಾಸ್ತಿ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಕನ್ಫರ್ಮ್ ರಿಸಿಪ್ಟ್ ಮಾಡ್ಕೊಂಡಿದ್ದೀನಿ, ನನಗೆ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಡಿಸ್ಪೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ 532 ರೂಪಾಯಿ ನಾನು ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಓಕೆ, ಪ್ರತಿ ತಿಂಗಳು 266 ರೂಪಾಯಿ ಅಂದರೆ 2 ತಿಂಗಳ ಸಲಗಿ. ಓಕೆ, ಸೊ ಡ್ಯೂ ಡೇಟು January 5 ಇದೆ. ಓಕೆ, ಸೊ December 5 ತೊಗೊಂಡಿದ್ರೆ January 5 ಇಲ್ಲಿ ಡ್ಯೂ ಡೇಟ್ ಇದೆ. ಬಟ್ ನಾನು ಇಲ್ಲಿ ಅಷ್ಟರವರೆಗೂ ಬಿಡೋಂಗಿಲ್ಲ, ಯಾಕಂದರೆ ಬೇಗನೆ ರೀಪೇಮೆಂಟ್ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದರೆ ನನಗೆ ಜಾಸ್ತಿ ಆಗುತ್ತೆ ಲೋನ್ ಅಮೌಂಟು, ಅದರ ಸಲಗಿನ. ಓಕೆ, ಸೊ ಈ ರೀತಿ ಆಗಿರುತ್ತೆ. ಆ್ಯಂಡ್ ಟ್ರಿಕ್ ಏನಪ್ಪ ಅಂತಂದರೆ, ನೀವು ನನ್ನ ಒಂದು ಲಿಂಕಿಂದ ನೀವು ಲೋನ್ ತೊಗೊಂಡ್ರೆ ನಿಮಗೆ ಆಫರ್ ಕೂಡ ಇರುತ್ತೆ. ಹೌದು, ನಾನು ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ಆ್ಯಪ್ದು ಲಿಂಕ್ ಕೊಟ್ಟಿರ್ತೀನಲ್ವ, ಅದೇ ಲಿಂಕಿಂದ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಲೋನ್ ಅಮೌಂಟು ಹೆಚ್ಚು ಸಿಗುತ್ತೆ. ಆ್ಯಂಡ್ ಬಡ್ಡಿ ತುಂಬ ಕಡಿಮೆ ಆಗುತ್ತೆ. ಹೌದು, ತುಂಬ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಇಲ್ಲಿ ಲೋನ್ ಸಿಗುತ್ತೆ. ಯಾಕಂದರೆ ನಿಮಗೆ 100 ರೂಪೀಸು ನನ್ನ ಕಡೆಯಿಂದ ಫ್ರೀ ನಿಮಗೆ ಸಿಗುತ್ತೆ. ಓಕೆ, ಸೊ ಈ ಒಂದು ಆ್ಯಪಲ್ಲಿ ನೀವು ಲೋನ್ ತೊಗೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದನೇ ನೀವು ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕಿಂದನೇ ಅಪ್ಲೈ ಮಾಡ್ಕೊಂಡ್ರೆ ಮಾತ್ರ ಸಿಗುತ್ತೆ. ಓಕೆ, ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತಾರೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಲೋನ್ನ ಅಪ್ಲೈ ಮಾಡ್ಕೋಬೋದು. ಓಕೆ, ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. KYCನ ಕಂಪ್ಲೀಟ್ ಯಾವ ರೀತಿಯಾಗಿ ಮಾಡಬೇಕು ಆ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿ ಅಪ್ಲೈ ಮಾಡ್ಕೊಳ್ಳಿ, 100% ಲೋನ್ ಸಿಗುತ್ತೆ. ಓಕೆ, ಸೊ ಯಾಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.